ಇಂದು ಬಿಡದಿ ಪೊಲೀಸ್ ಠಾಣೆಗೆ ರಾಕೇಶ್ ಮಲ್ಲಿ ಹಾಜರಾಗಿದ್ದಾರೆ. ರಾಕೇಶ್ ಮಲ್ಲಿ ಅವರ ವಕೀಲ ಜೊತೆಯಲ್ಲಿ ಹಾಜರಾಗಿದ್ದಾರೆ. ಇತ್ತೀಚೆಗೆ ರಿಕ್ಕಿ ರೈರವರ ಗನ್ಮ್ಯಾನ್ಗಳನ್ನು ಸಹ ಕರೆದು ವಿಚಾರಣೆ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ ಇಂದು ಮಧ್ಯಾಹ್ನ ರಾಕೇಶ್ ಮಲ್ಲಿ ಅವರನ್ನು ಕರೆಸಿ ವಿಚಾರಣೆಗೊಳಪಡಿಸಲಾಗಿದೆ. ವಿಚಾರಣೆಗೊಳಪಡಿಸಿದ ನಂತರ ಆತನನ್ನು ಎಚ್ಚರಿಕೆ ನೀಡಿ ಕಳುಹಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಒಳ್ಳೆ ಆಯಾಮವನ್ನು ಪಡೆದುಕೊಳ್ಳುತ್ತಿದೆ. ತನಿಖೆ ಶರವೇಗದಲ್ಲಿ ಸಾಗುತ್ತಿದೆ. ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಹಾಗೂ ಹಲವಾರು ಹಿರಿಯ ಅಧಿಕಾರಿಗಳು ಈ ಸಂಬಂಧ ಶೀಘ್ರ ತನಿಖೆಯನ್ನು ಕೈಗೊಂಡಿದ್ದಾರೆ. ರಿಕ್ಕಿರೈ ಮೇಲೆ ಫೈರಿಂಗ್ ಮಾಡಿದ್ದಾರು, ಯಾವ ಕಾರಣಕ್ಕಾಗಿ, ಉದ್ದೇಶ ಏನು, ಅಂಡರ್ ವರ್ಲ್ಡ್ ಲಿಂಕ್ ಈತನಿಗಿದೆಯಾ, ರಾಕೇಶ್ ಮಲ್ಲಿ ಮೇಲೆ ಯಾಕೆ ಅನುಮಾನ ಬಂತು, ಅವರ ಚಿಕ್ಕಮ್ಮ ಅಂದರೆ ಮುತ್ತಪ್ಪ ಇರುವವರ ಎರಡನೇ ಧರ್ಮಪತ್ನಿ ಹೆಸರು ಸಹ ಇಲ್ಲಿ ಕೇಳಿ ಬಂದಿದೆ. ಅವರನ್ನು ವಿಚಾರಣೆಗೆ ಕರೆಸುತ್ತಾರೆ, ಕಾದು ನೋಡೋಣ. ಅಂದರೆ ಇಂದು ಮಧ್ಯಾಹ್ನ ರಾಕೇಶ್ ಮಲ್ಲಿ ಬಿಡದಿ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸಿದ್ದಾರೆ.